ಧನುಸ್ಸು ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ 6ನೇ ಮನೆಗೆ ಗುರುವಿನ ಪ್ರವೇಶ. 6ನೇ ಮನೆ ಅನ್ನೋದು ದುಸ್ಥಾನ, ಅದು ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ. ಷಷ್ಠೇ ಸ್ಯಾದ್ ಅಲಸಹ ಅಂತ ಹೇಳಿದೆ. ಆಲಸ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಅಂತ. ರಿಪುಸ್ಥಾನವೂ ಹೌದು. ಆಲಸ್ಯ ಅಂತಕ್ಕಂಥ ಶತ್ರು ನಿಮಗೆ ಪಾಲಿಗೆ ಈಗ ಹುಟ್ಕೊಳ್ತಾನೆ. ಹೀಗಾಗಿ ಧನುಸ್ಸು ರಾಶಿಯವರು ತುಂಬ ಜಾಗ್ರತೆಯಿಂದ ಇರಬೇಕು. ಸುಖಾಧಿಪತಿ ಕೂಡ ಹೌದು. ಸುಖಾಧಿಪತಿ ಜನ್ಮಾಧಿಪತಿ 6ನೇ ಮನೆಗೆ ಹೋದರೆ ಆರೋಗ್ಯ ಕಳ್ಕೊಳ್ತೀರಾ. ಆಲಸ್ಯದಿಂದಾಗಿ, ಸೋಮಾರಿತನದಿಂದಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳಿಗೆ ಫಲವಿಲ್ಲದೆ ಹೋಗುತ್ತೆ. ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಸಾಲ ಬಾಧೆ ಹೆಚ್ಚಾಗುವ ಸಾಧ್ಯತೆ ಇದೆ. ಏನು ಹೀಗೆ ಪಟ್ಟಿ ಬಳಿ ಕೆಟ್ಟ ಫಲವನ್ನೇ ಹೇಳ್ತಾ ಇದ್ದೀನಿ ಅಂತ ಬೈಕೋಬೇಡಿ, ಬೇಸರ ಮಾಡ್ಕೋಬೇಡಿ. ನಿಮ್ಮ ರಾಶಿಗೆ ಅದು ದುಸ್ಥಾನ. ಹೀಗಾಗಿ ಬೌದ್ಧಿಕವಾಗಿ ಕೂಡ ನೀವು ಕುಸಿತೋಗ್ಬಿಡ್ತೀರ. ಏನು ಆಲೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ಮಂತ್ರಾಲೋಚನೆ ಕಳ್ಕೊಂಡ್ಬಿಡ್ತೀರ ಶಕ್ತಿಯನ್ನು. ಹೀಗಾಗಿ ಇನ್ನೊಬ್ಬರ ಸಲಹೆ ತೊಗೊಳ್ಳೋದು ಬಹಳ ಒಳ್ಳೆಯದು. ಗುರು ಸಮಾನರ ಸಲಹೆ ತೊಗೊಂಡು ನೀವು ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಈ ಮನೆ ವಿಚಾರದಲ್ಲಿ, ಸೈಟು, ಮನೆ ಇವುಗಳ ವಿಚಾರದಲ್ಲಿ ತಗೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ ನೀವೆಲ್ಲ ಪರಿಶೀಲನೆ ಮಾಡಿಕೊಂಡು ಎಚ್ಚರಿಕೆಯಿಂದ ನೀವು ಮನೆ ತೊಗೊಳ್ಬೇಕು ಅಥವಾ ಸೈಟ್ ತೊಗೋಬೇಕು ಅಂತಂದರೆ ಯೋಚಿಸಿ. ಯಾಕೆಂದರೆ ಅದು ಹೊರೆಯಾಗಿಬಿಡುತ್ತೆ ನಿಮಗೆ. ಬಹಳ ಕಠಿಣವಾದ ಪರಿಸ್ಥಿತಿ, ದುರ್ಗಮ ಸ್ಥಿತಿ ಅಂತ ಅಂಥದ್ದೊಂದು ಸಾಧ್ಯತೆ ಎದುರಾಗಿಬಿಡುತ್ತೆ. ಅಷ್ಟಲ್ಲದೆ ತಂದೆಯ ಬಂಧುಗಳು ಇರ್ತಾರಲ್ಲ, ಜ್ಞಾತಿಗಳು ಅಂತ ಕರೀತಾರೆ, ಅವ್ರ ಜೊತೆಗೆ ವಿರೋಧಗಳು, ಕ್ಲೇಶಗಳು, ಕಲಹಗಳು ಇವುಗಳೆಲ್ಲ ಶುರುವಾಗೋ ಸಾಧ್ಯತೆ ಅದನ್ನು ಕೂಡ ಸೂಚಿಸ್ತಾ ಇದೆ. ಹೀಗಾಗಿ ಧನಸ್ಸು ರಾಶಿಯವರು, ನಿಮ್ಮ ರಾಶಿ ಅಧಿಪತಿನೇ ಗುರು, ಹಾಗಂತ ನೀವು ಮೈ ಮರಿಬಾರ್ದು, ಹೋಗಿರೋ ಶತ್ರು ಕ್ಷೇತ್ರಕ್ಕೆ. ಹೀಗಾಗಿ ತುಂಬ 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 ಹುಷಾರಾಗಿರಬೇಕು. ತಪ್ಪದೇ ನೀವು ಗುರು ಸನ್ನಿಧಾನದಲ್ಲಿ ಗುರುಚರಿತ್ರೆ ಪಾರಾಯಣ, ಮನೆಯಲ್ಲಿ ಪ್ರತಿ ದಿವಸ ಗುರು ಸೇವೆ, ನೀವು ಯಾರನ್ನು ಗುರು ಅಂತ ಭಾವಿಸ್ತೀರೋ, ವಸ್ತುತಃ ನಮ್ಮ ಈ ನವಗ್ರಹಗಳ ಗುರುವನ್ನು ಆರಾಧನೆ ಮಾಡಬೇಕಲ್ವ, ಗುರು ತಾನೇ ನಿಮಗೆ ತೊಂದರೆಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ಗುರುವಿನ ಮಂತ್ರವನ್ನು ಕೇಳ್ತಕ್ಕಂಥದ್ದು, ಕಡಲೆಯ ದಾನವನ್ನು ಮಾಡ್ತಕ್ಕಂಥದ್ದು, ಸರಳವಾದ ಪರಿಹಾರಗಳಿವೆಲ್ಲ. ಇದನ್ನು ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.